ಪತ್ನಿಯ ಒಂದು ನೆನಪನ್ನು ಮಾಡಿಕೊಂಡು ಕುಸಿದು ಬಿದ್ದಂಥ ದೇವೇಗೌಡರು. ಹೌದು ಸ್ನೇಹಿತರೆ, ಒಂದು ದೇವೇಗೌಡರು ಒಂದು ಊಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪತ್ನಿಯ ನೆನಪನ್ನು ಮಾಡಿಕೊಂಡು ಒಂದು ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು ದೇವೇಗೌಡರಿಗೆ? ಈಗ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹರದನಹಳ್ಳಿಯ ದೊಡ್ಡ ದೇವೇಗೌಡರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕೇಳ್ಬೋದು. ಸೊ ಇವರು ಒಂದು ತುಂಬಾ ಒಂದು ಕನ್ನಡದ ಒಂದು ಪ್ರಧಾನಿಯಾದಂಥವರು ಇವರೇ ಮೊದಲು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಭಾರತದ ಪ್ರಧಾನಮಂತ್ರಿಯಾಗಿ ಇವರು ಈ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಲೋಕಸಭೆಯಲ್ಲಿ ಸಂಸತ್ ಸದಸ್ಯರಾಗಿ ಜನತಾದಳ ಸದಸ್ಯರಾಗಿರುವ ಇವರು ಒಂದು ತುಂಬಾ ಒಂದು ಸಾಧನೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಇನ್ನು ಮೊಟ್ಟ ಮೊದಲನೇದಾಗಿ ಸಾಧನೆ ಅನ್ನೋದಕ್ಕಿಂತ ಹೇಳಬೇಕಪ್ಪ ಅಂತಂದರೆ ತಮ್ಮ ಹೆಂಡತಿಯನ್ನು ಕೊನೆ ಕ್ಷಣದವರೆಗೂ ಯಾವ ರೀತಿಯಾಗಿ ನೋಡ್ಕೊಂಡ್ರು ಅನ್ನೋದೇ ಒಂದು ಮನುಷ್ಯರಲ್ಲಿ ಒಂದು ಅಚ್ಚರಿಯ ಸಂಗತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇಂದಿನ ದಿನಮಾನಗಳಲ್ಲಿ ಪ್ರೀತಿ ಪ್ರೇಮ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಒಂದು ಕೊನೆಯ ಕ್ಷಣದವರೆಗೂ ಕೂಡ ಯಾರು ಕೂಡ ಈ ರೀತಿಯಾಗಿ ನೋಡಿಕೊಳ್ಳೋದಿಲ್ಲ. ಆದರೆ ದೇವೇಗೌಡರು ತಮ್ಮ ಹೆಂಡತಿಯನ್ನು ಕೊನೆಯ ಕ್ಷಣದವರೆಗೂ ಒಂದು ರಾಣಿಯಂತೆ ನೋಡಿಕೊಂಡ್ರು. ಅದೇ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಈಗ ಆ ಒಂದು ಹೆಂಡತಿ ಅವ್ರ ಜೊತೆ ಇಲ್ಲದೆ ಹೋದರೂ ಕೂಡ ಅವರನ್ನು ಯಾವ ರೀತಿಯಾಗಿ ನೋಡ್ಕೊಂಡ್ರು ಅನ್ನೋದು ಇವರಿಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಹೆಂಡತಿಯ ಜೊತೆ ಇದ್ದರು. ಅವರ ಹೆಂಡತಿಯ ಒಂದು ಕಷ್ಟದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದ್ದರು ಅನ್ನೋದೇ ಒಂದು ಖುಷಿಯ ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ಇನ್ನು ಇಲ್ಲಿ ಪ್ರಧಾನಮಂತ್ರಿಯಾಗಿ ಇವರು ಒಂದು ಅಧಿಕಾರದಲ್ಲಿ ಕೂಡ ಇದ್ದರು. ತುಂಬ ಚೆನ್ನಾಗಿ ಒಂದು ಪ್ರಧಾನಮಂತ್ರಿ ಅಧಿಕಾರವನ್ನು ಕೂಡ ನಮ್ಮ ಕರ್ನಾಟಕದ ವತಿಯಿಂದ ಮೊಟ್ಟ ಮೊದಲನೇದಾಗಿ ಸಲ್ಲಿಸಿದವರು ಇವರೇ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಒಂದು ಹಲವಾರು ಕಾರ್ಯಗಳನ್ನು ಕೂಡ ಇವರು ಮಾಡಿದ್ದಾರೆ. ಸೊ ಮಂಡ್ಯ ಕಡೆ ಬಂದರೆ ಹೇಳಬೇಕಪ್ಪ ಅಂತಂದರೆ ದೇವೇಗೌಡರು ಅಂದರೆ ಇವರದ್ದೇ ಆದ ಒಂದು ಇವರಿಗೆ ಒಂದು ತುಂಬಾ ಒಂದು ಫೇಮಸ್ ಇದ್ದಾರೆ. ಸೊ ತುಂಬಾ ಒಂದು ಇವರದ್ದೇ ಆದ ಇವರಿಗೆ ಒಂದು ಖುಷಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಂತರದ ಮಟ್ಟಿಗೆ ಸಾಧನೆಯನ್ನು ಇವರು ಮಾಡಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ರೈತ ಕುಟುಂಬದಲ್ಲಿ ಜನಿಸಿದಂಥ ದೇವೇಗೌಡರು ಇವರು 1953ರಲ್ಲಿ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ತಾರೆ. ಅದಾದ ನಂತರ 1962ರವರೆಗೆ ಸದಸ್ಯರಾಗಿರ್ತಾರೆ ಮತ್ತು 1994ರಲ್ಲಿ ಜನತಾದಳ ಅಂತಕ್ಕಂಥದ್ದನ್ನು ಒಂದು ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ತುಂಬ ಒಂದು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಕೆಲಸಗಳನ್ನು ನಮ್ಮ ಕರ್ನಾಟಕಕ್ಕೆ ಇವರು ಮಾಡಿದ್ದಾರೆ. ಮುಖ್ಯವಾಗಿ ರೈತರ ಪರವಾಗಿ ಹೋರಾಟವನ್ನು ಇವರು ತುಂಬಾ ಮಾಡಿದ್ದಾರೆ. ಸೊ ರೈತರ ಸಾಲ ಮನ್ನಾ ಆಗಿರ್ಬೋದು. ಸೊ ಹಲವಾರು ಕಾರ್ಯಗಳನ್ನು ಇವರು ಮಾಡಿದ್ದಾರೆ. ಇಂತಹ ದೇವೇಗೌಡರು ಈಗ ತುಂಬಾ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಾರೆ. ತಮ್ಮ ಹೆಂಡತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಇವರು ತುಂಬಾ ಒಂದು ಕಠಿಣ ಪರಿಸ್ಥಿತಿಯಲ್ಲಿದ್ದಾರೆ. ತಮ್ಮ ಹೆಂಡತಿಯ ನೆನಪಿನಲ್ಲಿ ಇದ್ದಾರೆ. ಸೊ ಎಂದಿಗೂ ಕೂಡ ಹೆಂಡತಿಯನ್ನು ಕಳೆದುಕೊಂಡರೂ ಕೂಡ ಹೆಂಡತಿಯ ನೆನಪಿನಲ್ಲಿ ಎಂದಿಗೂ ಕೂಡ ಇದ್ದಾರೆ. ಇಂತಹ ದೇವೇಗೌಡರು ಒಂದು ಊಟ ಮಾಡ್ತಿರಬೇಕಾದ್ರೆ ಒಂದು ಕುಸಿದು ಬಿದ್ದಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಏನೇ ಆಗಲಿ ಒಂದು ಆದಷ್ಟು ಬೇಗ ರಿಕವರಿ ಆಗಲಿ ಅನ್ನೋದನ್ನು ಒಂದು ಕೇಳ್ಕೊಳ್ಳೋಣ. ಸೊ ಅಷ್ಟಕ್ಕೂ ಈ ಒಂದು ದೇವೇಗೌಡರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರ ಸಾಧನೆ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರೇನಾದರೂ ಮತ್ತೆ ಏನಾದರೂ ಇವರ ಮಕ್ಕಳು ಅಧಿಕಾರಕ್ಕೆ ಬರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.